ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಿಮಗೆ ಎಲ್ಲ ಗೊತ್ತಿರುವ ಹಾಗೆ ಇವತ್ತು ಅಂದರೆ ದಿನಾಂಕ 23 ಏಪ್ರಿಲ್ 2026ರಂದು SSLC ಫಲಿತಾಂಶ ಪ್ರಕಟ ಆಗಲಿದೆ, ಹೌದಾ? ಸೊ ಈ ಒಂದು ರಿಸಲ್ಟನ್ನು ನೋಡಲಿಕ್ಕೆ ಎರಡು ವಿಧಾನಗಳಿವೆ. ಸೊ ಮೊದಲನೇದಾಗಿ KARresults.nic.in ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡುವ ಮುಖಾಂತರ ನೀವು ನಿಮ್ಮ ಫಲಿತಾಂಶನ ಚೆಕ್ ಮಾಡ್ಬೋದು. ಆದರೆ ಸೊ ಈ ಒಂದು ವೆಬ್ಸೈಟ್ಗೆ ಒಟ್ಟಿಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಲಾಗಿನ್ ಆಗೋದರಿಂದ ಈ ಒಂದು ವೆಬ್ಸೈಟಲ್ಲಿ ಸರ್ವರ್ ಲೋ ಆಗುತ್ತೆ, ಹೌದಾ? ಸೊ ಹಾಗಾದರೆ ಇದಕ್ಕೆ ಪರಿಹಾರ ಏನು, ಹೇಗೆ ನೀವು ನಿಮ್ಮ ಅಂಕಪಟ್ಟಿಯನ್ನು ಅಥವಾ ಫಲಿತಾಂಶವನ್ನು ಆದಷ್ಟು ಫಾಸ್ಟೆಸ್ಟ್ ವೇಯಲ್ಲಿ ಚೆಕ್ ಮಾಡೋದು ಅಂತಂದರೆ ಇನ್ನೊಂದು ವಿಧಾನ ಡಿಜಿ ಲಾಕರ್ ಆ್ಯಪ್, ಹೌದಾ? ಈ ಡಿಜಿ ಲಾಕರ್ ಆ್ಯಪ್ನಲ್ಲೂ ಸಹ ನೀವು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಬೋದು, ಹಾಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ಸಹ ಡೌನ್ಲೋಡ್ ಮಾಡ್ಕೊಳ್ಬೋದು. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಮಾರ್ಕ್ಸ್ ಕಾರ್ಡನ್ನು ಡಿಜಿ ಲಾಕರ್ ಆ್ಯಪ್ ಮುಖಾಂತರ ಹೇಗೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇವೆ. ಸೊ ಆ ವಿಡಿಯೋದ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ನಲ್ಲಿ ಪಿನ್ ಮಾಡಿರ್ತೇವೆ. ಸೊ ನೀವು ಆ ವಿಡಿಯೋನ ನೋಡ್ತಾ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ನೀವು ಈ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಹಾಗಾದರೆ ಸದ್ಯಕ್ಕೆ ಈ ಒಂದು ವೆಬ್ಸೈಟ್ ಮುಖಾಂತರ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ, ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಗೂಗಲ್ ಬ್ರೌಸರ್ ಆಗಿರ್ಬೋದು ಅಥವಾ ಕ್ರೋಮ್ ಬ್ರೌಸರ್ ಆಗಿರ್ಬೋದು, ಸೊ ಈ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ ಏನು ಸರ್ಚ್ ಬಾರ್ನಲ್ಲಿ ಜಸ್ಟ್ KARresults.nic ಅಂತ ಏನಿದೆ ಈ ರೀತಿಯಾಗಿ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೊ ಸರ್ಚ್ ಮಾಡಿದ ಮೇಲೆ ನಿಮಗೆ ಮೊದಲನೇ ಲಿಂಕ್ ಬರುವಂಥದ್ದು ಏನು ಅಂತಂದರೆ https KARresults.nic.in ಅಂತ, ಹೌದಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸದ್ಯಕ್ಕೆ ಇಲ್ಲಿ ನೋಡ್ಬೋದು ನೀವು 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಅಂತ ಇದೆ, ಹೌದಾ? ಸೊ 12 ಗಂಟೆಗೆ ಈ ಒಂದು ಏನು ರಿಸಲ್ಟ್ ಪ್ರಕಟ ಆಗುತ್ತೆ. ಆವಾಗ ಇಲ್ಲಿ SSLC ಏನು ರಿಸಲ್ಟನ್ನು ಚೆಕ್ ಮಾಡಲಿಕ್ಕೆ ಲಿಂಕನ್ನು ನೀಡಿರ್ತಾರೆ. ಓಕೆ, ನಾನು ಆ ಲಿಂಕನ್ನು ಈ ಒಂದು ಕಮೆಂಟ್ನಲ್ಲಿ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಸಹ ಕೊಟ್ಟಿರ್ತೇನೆ. ಅದನ್ನು ಕ್ಲಿಕ್ ಮಾಡುವ ಮುಖಾಂತರ ನಿಮ್ಮ ಏನು ಫಲಿತಾಂಶನ ನೀವು ಚೆಕ್ ಮಾಡ್ಬೋದು. ಓಕೆ, ಕ್ಲಿಕ್ ಮಾಡಿದ ಮೇಲೆ ಜಸ್ಟ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ನೋಡ್ಬೋದು. ಓಕೆ, ಸೊ ಆವಾಗಲೇ ಹೇಳ್ದಂಗೆ ಡಿಜಿ ಲಾಕರ್ ಆ್ಯಪ್ ಮುಖಾಂತರ ನಿಮ್ಮ ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ಅದನ್ನು ಹೇಗೆ ನೋಡೋದು ಅಂತಂದರೆ ಜಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಏನು ವಿಡಿಯೋಸ್ ಅಂತ ಇರುತ್ತೆ ಮೇಲ್ಗಡೆ, ಸೊ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿ ಹೀಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಈ ರೀತಿಯಾದಂತಹ ತಮ್ನೇಲ್ ಇರುವಂತಹ ಒಂದು ವಿಡಿಯೋ ನಿಮಗೆ ಕಾಣಿಸಿಗುತ್ತೆ, ಹೌದಾ? SSLC ಮತ್ತು PUC ಮಾರ್ಕ್ಸ್ ಕಾರ್ಡ್ 2 ನಿಮಿಷದಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಡಿಜಿ ಲಾಕರ್ ಮೂಲಕ. ಸೊ ಈ ಒಂದು ವಿಡಿಯೋ ನೋಡೋ ಮುಖಾಂತರ ನಿಮ್ಮ ಅಂಕಪಟ್ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು, ಹೌದಾ? ಸೊ ಹಾಗಾದರೆ ವಿಡಿಯೋ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳು SSLC ಅಂಕಗಳನ್ನ ಬರೆದಿದ್ದೀರಾ ನಿಮಗೆಲ್ಲ ಶುಭವಾಗಲಿ. ಜೈ ಹಿಂದ್.